ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, AR ರೆಹಮಾನ್ ಮ್ಯೂಸಿಕ್ ಮಾಂತ್ರಿಕ, ಅತ್ಯದ್ಭುತವಾದಂಥ ಪ್ರತಿಭೆ, ನಮ್ಮ ದೇಶಕ್ಕೆ ಸಿಕ್ಕಿರುವಂಥ ಕೊಡುಗೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇಂತಹ AR ರೆಹಮಾನ್ ಇದೀಗ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಅವರ ಒಂದು ಹೇಳಿಕೆ ಇದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ. ಒಮ್ಮೊಮ್ಮೆ ನೋಡಿ, ಅದೆಷ್ಟೇ ಪ್ರತಿಭೆ ಇರಲಿ, ಅದೆಷ್ಟೇ ಜನರ ಪ್ರೀತಿಯನ್ನು ಗಳಿಸಿರ್ಲಿ, ಆದರೆ ಒಂದೇ ಒಂದು ಹೇಳಿಕೆ ಇದೆಯಲ್ಲ, ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾ ಪಲ್ಟಾ ಆಗುವಂತೆ ಮಾಡಿಬಿಡುತ್ತೆ. ಒಂದು ಹಂತಕ್ಕೆ ಇದೀಗ AR ರೆಹಮಾನ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅದೆಷ್ಟೋ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಮ್ಯೂಸಿಕ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಕೋಟ್ಯಾಂತರ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅದರ ಒಂದು ಹೇಳಿಕೆ ಇದೆಯಲ್ಲ, ಇದೀಗ AR ರೆಹಮಾನ್ ಕುರಿತಾಗಿ ನಾನಾ ರೀತಿಯಲ್ಲಿ ಚರ್ಚೆ ಆಗುವಂತೆ ಮಾಡಿದೆ. ಸಾಕಷ್ಟು ಮಂದಿ ಅವರಲ್ಲಿ ಅಂದ್ರೆ ಅವರ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರುವಂಥವರೇ AR ರೆಹಮಾನ್ ಅವರ ಆ ಹೇಳಿಕೆಗೆ ತೀವ್ರವಾದಂಥ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಇಲ್ಲಿವರೆಗೆ ರೆಹಮಾನ್ ಅವರ ಆ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಯೋಚನೆಯನ್ನೇ ಮಾಡಿರಲಿಲ್ಲ. ರೆಹಮಾನ್ ಅಂದ್ರೆ ಎಲ್ರಿಗೂ ಕೂಡ ನೆನಪಾಗ್ತಾ ಇದ್ದು ಅವರೊಬ್ಬ ಶ್ರೇಷ್ಠ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಮ್ಯೂಸಿಕ್ ಮಾಂತ್ರಿಕ ಎನ್ನುವಂಥ ವಿಚಾರ ಮಾತ್ರ. ಧರ್ಮವನ್ನ ಯಾರು ಕೂಡ ಹುಡುಕಿರ್ಲಿಲ್ಲ, ಅವರ ಹೆಸರಲ್ಲಾಗ್ಲಿ ಅಥವಾ ಅವರ ಕೆಲಸದಲ್ಲಾಗ್ಲಿ. ಆದ್ರೆ ಈಗ ಜನ ಅವರ ಧರ್ಮದ ಕುರಿತಾಗಿ ಯೋಚನೆ ಮಾಡುವಂತಾಗಿದೆ. ಅದಕ್ಕೆ ಕಾರಣ ಯಾರು ಅಂದ್ರೆ ಅದೇ AR ರೆಹಮಾನ್ ಅಥವಾ ಅವರ ಆ ಒಂದು ಹೇಳಿಕೆ. ಹಾಗಾದ್ರೆ ರೆಹಮಾನ್ ಕೊಟ್ಟಿರುವಂತ ಹೇಳಿಕೆ ಏನು, ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ಸಾರ್ವಜನಿಕರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ್ದು ಸರಿನಾ ತಪ್ಪಾ? ಜೊತೆಗೆ AR ರೆಹಮಾನ್ ಜನ ಈಗ ಕುತೂಹಲದಿಂದ ಹುಡುಕೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಅವರು ಹಿಂದೂ ಆಗಿದ್ದಂಥವ್ರು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ದು ಯಾವಾಗ, ಯಾವ ಕಾರಣಕ್ಕಾಗಿ? ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ರೆಹಮಾನ್ ಕೊಟ್ಟಂತ ಹೇಳಿಕೆಯನ್ನ ಮೊದಲಿಗೆ ಗಮನಿಸೋದಾದ್ರೆ, ಇತ್ತೀಚೆಗೆ BBC ಒಂದು ಸಂದರ್ಶನವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಶ್ನೆ ಎದುರಾಗುತ್ತೆ. ಪ್ರಶ್ನೆಗೆ ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, 8 ವರ್ಷದಿಂದ ನನಗೆ ಬಾಲಿವುಡ್ನಲ್ಲಿ ಕೆಲಸ ಇಲ್ಲ. ಅದಕ್ಕೆ ಈ ಪವರ್ ಶಿಫ್ಟಿಂಗ್ ಕಾರಣ ಇರಬಹುದು. ಅಂದ್ರೆ ಅಧಿಕಾರ ಬದಲಾಯ್ತಲ್ಲ, ಪರೋಕ್ಷವಾಗಿ BJP ಅಧಿಕಾರವನ್ನು ಹಿಡಿದ ಕಾರಣಕ್ಕಾಗಿ ಹಾಗೆ ಹೇಳಿದ್ರೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪವರ್ ಶಿಫ್ಟಿಂಗ್ ಎನ್ನುವಂಥ ವಿಚಾರವನ್ನು ಅವ್ರು ಮೆನ್ಷನ್ ಮಾಡ್ತಾರೆ. ಅಲ್ಲಿ ಕ್ರಿಯಾತ್ಮಕವಾಗಿ ಇಲ್ಲದೆ ಇರುವಂಥವ್ರು ಅಥವಾ ಸೃಜನಶೀಲತೆ ಇಲ್ಲದೆ ಇರುವಂಥವ್ರು ಅಧಿಕಾರವನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನನಗೆ 8 ವರ್ಷದಿಂದ ಕೆಲಸ ಸಿಗ್ತಾ ಇಲ್ಲ. ಅದರಲ್ಲಿ ಕೋಮುವಾದವೂ ಕೂಡ ಇರಬಹುದು, ಧರ್ಮವೂ ಕೂಡ ಇರಬಹುದು ಅಂತ ಹೇಳ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, 8 ವರ್ಷದಿಂದ ನನಗೆ ಬಾಲಿವುಡ್ನಲ್ಲಿ ಕೆಲಸ ಸಿಕ್ಕಿಲ್ಲ, ಅದಕ್ಕೆ ಕಾರಣ ನಾನು ಮುಸ್ಲಿಂ ಅಂತ ಹೇಳಿ, ಅಂದ್ರೆ ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ನನಗೆ ಕೆಲಸವನ್ನ ಕೊಡ್ತಾ ಇಲ್ಲ. ನೇರವಾಗಿ ಇದು ನನ್ನ ಅನುಭವಕ್ಕೆ ಬಂದಿಲ್ಲ ಅಥವಾ ಗಮನಕ್ಕೆ ಬಂದಿಲ್ಲ, ಆದ್ರೂ ಒಂದಷ್ಟು ಜನ ನನಗೆ ಇದನ್ನು ಹೇಳಿದ್ದಾರೆ ಎನ್ನುವ ರೀತಿಯಲ್ಲಿ AR ರೆಹಮಾನ್ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಅದು ಯಾವ ಪರಿಯಾಗಿ ಚರ್ಚೆಗೆ ಗ್ರಾಸವಾಯಿತು ಅಂದ್ರೆ ತೀವ್ರ ವಿರೋಧ ವ್ಯಕ್ತವಾಗೋದಕ್ಕೆ ಕಾರಣ ಆಯಿತು. ಇಲ್ಲಿಯವರೆಗೆ AR ರೆಹಮಾನ್ ಧರ್ಮವನ್ನ ಯಾರು ಕೂಡ ನೋಡಿರಲಿಲ್ಲ, ಧರ್ಮಕ್ಕೆ ಸಂಬಂಧಪಟ್ಟಾಗ ಯಾರು ಕೂಡ ಮಾತಾಡಿರಲಿಲ್ಲ. ಈಗ ಅವರ 59-60ನೇ ವಯಸ್ಸಿಗೆ ಹೀಗೆ ಹೇಳಿಬಿಟ್ರೆ ಹೇಗೆ ಅಂತ ಹೇಳಿ. ಯಾಕಂದ್ರೆ ಈ ದೇಶದಿಂದ AR ರೆಹಮಾನ್ ಎಲ್ಲವನ್ನೂ ಕೂಡ ಪಡೆದುಕೊಂಡಿದ್ದಾರೆ. ಅವರು ಸೂಪರ್ ಡೂಪರ್ ಹಿಟ್ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ, ಯಶಸ್ಸಿನ ಅಲೆಯಲ್ಲಿ ತೇಲಾಡಿದ್ದಾರೆ, ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಪಡೆದುಕೊಂಡಿದ್ದಾರೆ, ಕೋಟಿ ಹಣವನ್ನ ಆ ಮೂಲಕ ದುಡಿಮೆಯನ್ನ ಮಾಡಿದ್ದಾರೆ, ಇಡೀ ದೇಶದ ಜನರ ಪ್ರೀತಿ ಗಳಿಸಿದ್ದಾರೆ, ಮನಸ್ಸನ್ನ ಗೆದ್ದಿದ್ದಾರೆ, ಆಸ್ಕರ್ ಇಂದ ಹಿಡಿದು ಶ್ರೇಷ್ಠ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಯಾರು ಕೊಟ್ಟಿದ್ದು? ಇದೇ ದೇಶದ ಜನ ಕೊಟ್ಟಿದ್ದು. ಇಲ್ಲಿವರೆಗೂ ಕೂಡ ಈ ದೇಶದ ಜನ ಆಗ್ಲಿ ಅಥವಾ ಈ ದೇಶ ಆಗ್ಲಿ ಅವರ ಧರ್ಮವನ್ನೇ ನೋಡಿಲ್ಲ. ಹಾಗೆ ನಮ್ಮಲ್ಲಿ ಸೂಪರ್ ಸ್ಟಾರ್ಗಳು ಅಂದ್ರೆ ನಮಗೆ ನೆನಪಾಗೋದು ಯಾರು? ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಅವರೆಲ್ಲರೂ ಕೂಡ ಮುಸ್ಲಿಮ್ರೇ. ಅವರ ಪ್ರತಿಭೆ ಮೂಲಕ ಇವತ್ತು ಉನ್ನತ ಹಂತಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವ್ರ ವಿಚಾರದಲ್ಲೂ ಕೂಡ ಈ ದೇಶ ಧರ್ಮವನ್ನ ನೋಡ್ಲಿಲ್ಲ. ನಾವು ಅದೆಷ್ಟೋ ದೇಶಗಳಿಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ, ಈ ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ದೇಶಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ಅಲ್ಲಿಯ ಅಲ್ಪಸಂಖ್ಯಾತರ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಿದೆ, ಧರ್ಮದ ವಿಚಾರದಲ್ಲಿ ಹತ್ಯೆಯನ್ನ ಮಾಡ್ತಿದ್ದಾರೆ, ಮನುಷ್ಯತ್ವವನ್ನ ಮೀರಿ. ಆದ್ರೆ ನಮ್ಮ ದೇಶದಲ್ಲಿ ನಾವು ಇವತ್ತು ಎಷ್ಟೇ ಹಿಂದೂ ಮುಸ್ಲಿಂ ಮತ್ತೊಂದು ಅಂತ ಚರ್ಚೆ ಮಾಡಬಹುದು, ಆದ್ರೆ ಅದರ ಆಚೆಗೆ ಇಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಪ್ರತಿಭೆ ಇದ್ದಂಥವರಿಗೆ ಅವಕಾಶ ಸಿಗ್ತಾ ಹೋಗ್ಬಿಟ್ಟಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಸಿಗ್ತಾ ಹೋಗುತ್ತೆ. ಇವತ್ತು ರಾಜಕಾರಣದಲ್ಲಿ ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ, ಜೊತೆಗೆ ಸಿನಿಮಾ ರಂಗದಿಂದ ಹಿಡಿದು ಕ್ರೀಡೆಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಅಲ್ಪಸಂಖ್ಯಾತರು ಇವತ್ತು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರ ಪ್ರತಿಭೆಯ ಮೂಲಕ. ಆದ್ರೆ AR ರೆಹಮಾನ್ ಇಲ್ಲಿಯವರೆಗೆ ಎಲ್ಲಾ ಅವಕಾಶವನ್ನು ಕೂಡ ಪಡೆದುಕೊಂಡು, ಯಾರೋ ಕೊಟ್ಟರು ಅಂತ ನಾನು ಹೇಳ್ತಾ ಇಲ್ಲ, ಅವರ ಪ್ರತಿಭೆಯ ಮೂಲಕ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಜನರ ಮನಸ್ಸನ್ನ ಗೆದ್ದು ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ರೆ ಹೇಗೆ? AR ರೆಹಮಾನ್ ಅವರಿಗೆ ಬಾಲಿವುಡ್ನಲ್ಲಿ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ. ಸೂಪರ್ ಡೂಪರ್ ಮ್ಯೂಸಿಕ್ ಅನ್ನ ಕೊಟ್ಬಿಟ್ಟಿದ್ದಾರೆ AR ರೆಹಮಾನ್. ಆದ್ರೆ ಇವತ್ತು ಕಾಲ ಬದಲಾಗ್ತಾ ಇದೆ. ಇವತ್ತು ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ, ಹೊಸ ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ AR ರೆಹಮಾನ್ ಸ್ವಲ್ಪ ಏನಾದ್ರೂ ಹಿಂದೆ ಉಳಿದಿರಬಹುದೇನೋ.
ಈಗಿನ ಮ್ಯೂಸಿಕ್ಗೆ ಅಪ್ಡೇಟ್ ಆಗದೆ ಕಾರಣಕ್ಕಾಗಿ ಅಥವಾ ಬೇರೆ ರೀತಿಯಲ್ಲಿ ಯೋಚನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗದಂತ ಕಾರಣಕ್ಕಾಗಿ ಅದೆಷ್ಟೋ ಜನ ನಮ್ಮಲ್ಲಿ ಹಿಂದೆ ಸರಿದು ಬಿಟ್ಟಿದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಮಣಿರತ್ನಂ ಅಂತ ಎಂತೆಂಥ ದೊಡ್ಡ ದೊಡ್ಡ ಡೈರೆಕ್ಟರು ಅವ್ರು ಇವತ್ತು ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನು ಕೊಡೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಬದಲಾದಂಥ ಕಾಲಘಟ್ಟ ಅಥವಾ ಹೊಸ ಹೊಸ ಪ್ರತಿಭೆಗಳು ಬರ್ತಿರುವಂಥ ಕಾರಣ ಹೀಗೆ ನೂರಾರು ಇರಬಹುದು. ಆದರೆ ಎ ಆರ್ ರೆಹಮಾನ್ ಅದೆಲ್ಲವನ್ನು ಕೂಡ ಮರ್ತೇ ಬಿಟ್ಟರು. ಡೈರೆಕ್ಟ್ ಆಗಿ ಅದಕ್ಕೆ ಧರ್ಮದ ಟಚ್ ಅನ್ನ ಕೊಡೋದಕ್ಕೆ ಹೋಗ್ಬಿಟ್ರೆ ಅದು ಯಾವುದಾವುದೋ ರೂಪವನ್ನು ಪಡೆದುಕೊಂಡು ಬಿಡುತ್ತೆ. ಈಗಲೇ ಸಣ್ಣ ಪುಟ್ಟ ವಿಚಾರಗಳಿಗೆ ಹಿಂದೂ ಮುಸ್ಲಿಂ ಎನ್ನುವಂತಹ ಜಟಾಪಟಿ ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಅಂಥದ್ರಲ್ಲಿ ಎ ಆರ್ ರೆಹಮಾನ್ ಅಂಥವರು ಮತ್ತೆ ಅಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂಥ ಬಣ್ಣವನ್ನ ಕಟ್ಟೋದಿಕ್ಕೆ ಹೋಗ್ಬಿಟ್ರೆ ಅದು ದೇಶವನ್ನ ಇನ್ನಷ್ಟು ಒಡೆದು ಬಿಡುತ್ತೆ ಅಥವಾ ದೇಶವನ್ನ ವಿಭಜನೆ ಮಾಡಿಬಿಡುತ್ತೆ. ಇದು ಎ ಆರ್ ರೆಹಮಾನ್ ಚಾವ ಸೇರಿದಂತ ಒಂದಷ್ಟು ಸಿನಿಮಾಗಳಿಗೆ ಹೇಳ್ತಾ ಇದ್ರಲ್ಲ ದೇಶವನ್ನು ವಿಭಜಿಸುತ್ತೆ ಅಂತ ಹೇಳಿ, ಆ ಸಿನಿಮಾಗಳೆಲ್ಲ ಎ ಆರ್ ರೆಹಮಾನ್ ಅಂತಹ ಮ್ಯೂಸಿಕ್ ಮಾಂತ್ರಿಕರು ಅಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರೆ ಅದು ದೇಶವನ್ನ ಇನ್ನಷ್ಟು ವಿಭಜಿಸಿ ಬಿಡುತ್ತೆ. ಜನ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಅಂತ ಚರ್ಚೆ ಮಾಡುವ ಹಾಗಾಗ್ಬಿಡುತ್ತೆ. ಅದು ಯಾವ ಕಾರಣಕ್ಕಾಗಿ ಈ ವಯಸ್ಸಿನಲ್ಲಿ ಇಂಥ ಹೇಳಿಕೆಯನ್ನ ಕೊಡ್ತಾರೋ ಗೊತ್ತಿಲ್ಲ. ಅವರು 9ನೇ ವಯಸ್ಸಿಗೆ ಮ್ಯೂಸಿಕ್ ಆ ಯಾತ್ರೆಯನ್ನ ಶುರು ಮಾಡಿದ್ದು. ಇಲ್ಲಿಯವರೆಗೆ ಬರೆದಂತಹ ಮಾತು, ಇಲ್ಲಿಯವರೆಗೆ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರ ಬರದೇ ಇರೋದು ಈಗ ಬರ್ತಿದೆ ಅಂದ್ರೆ ಅದು ಎ ಆರ್ ರೆಹಮಾನ್ ಅವರ ಸಂಕುಚಿತ ಮನಸ್ಥಿತಿಯ ಹೊರತಾಗಿ ಬೇರೆ ಯಾವುದೇ ಕಾರಣವೂ ಕೂಡ ಅಲ್ಲ. ಓಕೆ, ಅದನ್ನು ಸ್ವಲ್ಪ ಬದಿಗಿಡೋಣ. ಇದೀಗ ಎ ಆರ್ ರೆಹಮಾನ್ ಅವರ ಬದುಕಿನ ವಿಚಾರಕ್ಕೆ ಬರೋಣ. ಬಂಧುಗಳೇ, ಎ ಆರ್ ರೆಹಮಾನ್ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ. ಅವರ ತಂದೆ ಆರ್ ಕೆ ಶೇಖರ್ ಅವರು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಕೀಬೋರ್ಡ್ ಇಂದ ಹಿಡಿದು ಎಲ್ಲ ರಂಗದಲ್ಲೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಎ ಆರ್ ರೆಹಮಾನ್ ತಮ್ಮ 9ನೇ ವಯಸ್ಸಿಗೆ ತಮ್ಮ ತಂದೆಯನ್ನು ಅವರು ಕಳ್ಕೊಂಡು ಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಅವರು ತಂದೆಯಿಂದ ವಿಪರೀತ ಪ್ರಭಾವಕ್ಕೆ ಒಳಗಾಗಿ ಮ್ಯೂಸಿಕ್ ಕಡೆಗೆ ಒಲವನ್ನ ಬೆಳೆಸ್ಕೊಂಡಂಥವರು. ಅವರು ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿರಲಿಲ್ಲ. ಹೀಗಿರುವಾಗಲೇ ಅವರ ತಂದೆ ಇವರು 9ನೇ ವಯಸ್ಸಿದ್ದಾಗ ತೀರ್ಕೊಂಡು ಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಎ ಆರ್ ರೆಹಮಾನ್ ಕೀಬೋರ್ಡ್ ಕಡೆಗೆ ಆಸಕ್ತಿಯನ್ನ ತಾಳಿಯಾಗಿತ್ತು. ಹೀಗಾಗಿ ಕೀಬೋರ್ಡ್ ನುಡಿಸೋದಿಕ್ಕೆ ತುಂಬಾ ಚಿಕ್ಕ ವಯಸ್ಸಿಗೆ ಅವರು ಶುರು ಮಾಡ್ಕೊಂಡಿರ್ತಾರೆ. ಅವರ ಮೊದಲ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಅಂದ್ರೆ 9ನೇ ವಯಸ್ಸಿಗೆ ಮೊದಲ ಸಿನಿಮಾಗೆ ಕೀಬೋರ್ಡ್ ಅನ್ನು ನುಡಿಸಿರ್ತಾರೆ. ಆಗಲೇ ಅವರ ತಂದೆ ತೀರ್ಕೊಂಡು ಬಿಡ್ತಾರೆ. ಮೊದಲ ಸಿನಿಮಾ ರಿಲೀಸ್ ಆದ ದಿನ ಅಥವಾ ರಿಲೀಸ್ ಆದ ಮಾನ್ಯ ದಿನ ಏನೋ ಅವರ ತಂದೆ ತೀರ್ಕೊಂಡು ಬಿಡ್ತಾರೆ. ಅದಾದ ಬಳಿಕ ರೆಹಮಾನ್ ಬಹಳನೇ ಒದ್ದಾಡ್ಬಿಟ್ಟಿದ್ದಾರೆ. ಅವರ ಮೊದಲ ಹೆಸರು ದಿಲೀಪ್ ಕುಮಾರ್ ಅಂತ ಹೇಳಿ. ಅವರು ಹಿಂದೂ ಧರ್ಮದಲ್ಲಿ ಇದ್ರು. ಹುಟ್ಟುವಾಗಲೇ ಅವರು ಮುಸ್ಲಿಂ ಅಲ್ಲ. ತುಂಬಾ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಅವರು ಹುಟ್ಟುವಾಗಲೇ ಮುಸ್ಲಿಂ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಹುಟ್ಟುವಾಗ ಅವರು ಮುಸ್ಲಿಂ ಅಲ್ಲ, ಹಿಂದೂ ಧರ್ಮದಲ್ಲಿ ಇದ್ರು. ಅವರ ಹೆಸರು ದಿಲೀಪ್ ಕುಮಾರ್, ಅವರ ತಂದೆ ಹೆಸರು ಆರ್ ಕೆ ಶೇಖರ್. ಅವರ ತಂದೆ ಕನ್ವರ್ಟ್ ಆಗಿರಲಿಲ್ಲ. ಅವರು ಹಿಂದೂ ಆಗಿ ಹುಟ್ಟಿ ಹಿಂದೂ ಆಗಿ ಅವರು ವಿಧಿವಶರಾಗ್ಬಿಟ್ರು. ಅದಾದ ಬಳಿಕ ರೆಹಮಾನ್ ಬಹಳ ಒದ್ದಾಡ್ಬಿಟ್ಟಿದ್ದಾರೆ. ಅವರ ತಂದೆ ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ರು ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಸಬಲರಾಗಿರ್ಲಿಲ್ಲ. ಹೀಗಾಗಿ ತೀರಾ ಒದ್ದಾಡುವಂತ ಪರಿಸ್ಥಿತಿ ಇತ್ತು. ಸಂಗೀತ ಉಪಕರಣಗಳನ್ನ ಮಾರಿ ಅವರು ಬದುಕನ್ನ ಸಾಗಿಸಬೇಕಾದಂತ ಪರಿಸ್ಥಿತಿಯು ಕೂಡ ಎದುರಾಯಿತು. ತುಂಬಾ ಚಿಕ್ಕ ವಯಸ್ಸಿಗೆ ರೆಹಮಾನ್ಗೆ ಇಡೀ ಕುಟುಂಬದ ಜವಾಬ್ದಾರಿಯೂ ಕೂಡ ಬಿದ್ದು ಬಿಡುತ್ತೆ. ಯಾಕಂದ್ರೆ ಅವರ ತಂದೆಗೆ 4 ಜನ ಮಕ್ಕಳಿರ್ತಾರೆ. ಹೀಗಾಗಿ ಅವರ ತಂದೆಯನ್ನ ಕಳ್ಕೊಂಡ ಕಾರಣಕ್ಕಾಗಿ ಸಂಪೂರ್ಣ ಜವಾಬ್ದಾರಿ ರೆಹಮಾನ್ ಅವರ ಹೆಗಲಿಗೆ ಬೀಳುತ್ತೆ. ಆರಂಭದಲ್ಲಿ ಕೀಬೋರ್ಡ್ ಅನ್ನ ನುಡಿಸ್ತಾ ಇರ್ತಾರೆ. ಅದಾದ ಬಳಿಕ ರೆಕಾರ್ಡಿಂಗ್ ರೂಮ್ಗಳಲ್ಲಿ ಅವರು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗೆ ಬಹಳ ಒದ್ದಾಟ, ಬಹಳ ಕೆಲಸ, ಇಂಥ ಪರಿಸ್ಥಿತಿ ಬರ್ತಾ 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 ಅವರಿಗೆ ಜಾಹೀರಾತುಗಳಲ್ಲಿ ಅವಕಾಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಜಾಹೀರಾತು ಇಂಡಸ್ಟ್ರಿಯಲ್ಲಿ ಅವರು ಮ್ಯೂಸಿಕ್ ಕಿಂಗ್ ಅಂತ ಕರೆಸ್ಕೊಂಡು ಬಿಡ್ತಾರೆ. ಈ ಲೈಫ್ ಬಾಯ್, ಟೈಟನ್ ವಾಚ್ ಇಂಥದಕ್ಕೆಲ್ಲ ಮ್ಯೂಸಿಕ್ ಅನ್ನ ಮಾಡಿದಂಥವರು ಎ ಆರ್ ರೆಹಮಾನ್ ಅವರೇ. ಈ ರೀತಿಯಾಗಿ ಜಾಹೀರಾತು ವಿಭಾಗದಲ್ಲಿ ದೊಡ್ಡ ಮಟ್ಟಿಗೆ ಅವರು ಹೆಸರನ್ನ ಮಾಡಿಬಿಡ್ತಾರೆ ತುಂಬಾ ಚಿಕ್ಕ ವಯಸ್ಸಿಗೆ. ಹೀಗೆ ಆ ಜಾಹೀರಾತು ವಿಭಾಗದಲ್ಲೇ ಪಯಣ ಅವ್ರದ್ದು ಸಾಗ್ತಾ ಇರುತ್ತೆ. ಅದಾದ ಬಳಿಕ ಅವರ ಮನೆಯ ಬಳಿಯೇ ಒಂದು ಒಳ್ಳೆ ಸುಸಜ್ಜಿತವಾದಂಥ ಸ್ಟುಡಿಯೋ ಕೂಡ ನಿರ್ಮಾಣ ಮಾಡಿಬಿಡ್ತಾರೆ, ಅದರಿಂದ ದುಡಿದಂಥ ಹಣದಲ್ಲೇ. ಹೀಗಿರುವಾಗಲೇ ಅವರ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರ ತಂಗಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಮತ್ತೊಂದು ಕಡೆ ಎ ಆರ್ ರೆಹಮಾನ್ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಳ್ಳೆ ದುಡ್ಡು ಬರ್ತಾ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಅವರು ಕೂಡ ಮಾನಸಿಕವಾಗಿ ತುಂಬಾ ಬಳಲಿರ್ತಾರಂತೆ. ಅಂದ್ರೆ ಚಿಕ್ಕ ವಯಸ್ಸಿಗೆ ದುಡಿಮೆ ಶುರು ಮಾಡಿದ ಕಾರಣಕ್ಕಾಗಿ ಎಲ್ಲ ಮಕ್ಕಳು ಆಟ ಆಡ್ತಿದ್ದ ವಯಸ್ಸಲ್ಲಿ, ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಿದ್ದ ವಯಸ್ಸಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅಥವಾ ಕ್ರಿಯಾತ್ಮಕವಾಗಿ ಯೋಚನೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ತೀರಾ ಮಾನಸಿಕವಾಗಿ ಕುಗ್ಗು ಹೋಗಿರ್ತಾರಂತೆ ಅಥವಾ ಒಂದು ರೀತಿಯಲ್ಲಿ ಡಿಪ್ರೆಷನ್ ಹೋಗಿರ್ತಾರಂತೆ. ಅವ್ರ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳೆಲ್ಲವೂ ಕೂಡ ಬರ್ತಾ ಇರತ್ತಂತೆ. ಮತ್ತೊಂದು ಕಡೆಯಿಂದ ಅವರ ತಂಗಿಯೂ ಕೂಡ ಅನಾರೋಗ್ಯ ಸಮಸ್ಯೆ ಇರುತ್ತೆ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಸೂಫಿ ಸಂತರ ಭೇಟಿ ಆಗಿಬಿಡ್ತಾರಂತೆ. ಅವರು ಆಗ ಬದುಕಿಗೆ ಸಂಬಂಧಪಟ್ಟಾಗ ಒಂದಷ್ಟು ವಿಚಾರಗಳನ್ನು ಹೇಳಿದಂತ ಕಾರಣಕ್ಕಾಗಿ ಇಸ್ಲಾಂ ಧರ್ಮದ ಕಡೆಗೆ ಅವರ ಇಡೀ ಕುಟುಂಬ ಪ್ರಭಾವಿತ ಆಗಿಬಿಡುತ್ತೆ. ಆಗ ಎ ಆರ್ ರೆಹಮಾನ್ ತಮ್ಮ 23ನೇ ವಯಸ್ಸಿಗೆ ಅವರು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಕೇವಲ ರೆಹಮಾನ್ ಮಾತ್ರ ಅಲ್ಲ, ಅವರ ಇಡೀ ಕುಟುಂಬ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗತ್ತೆ. ಅವರ ತಾಯಿ ಹೆಸರು ಕಸ್ತೂರಿ ಅಂತ ಇರುತ್ತೆ. ಅದಾದ ಬಳಿಕ ಅವರ ತಾಯಿಯ ಹೆಸರು ಕೂಡ ಬದಲಾಗಿಬಿಡುತ್ತೆ. ಇವರ ಹೆಸರು ದಿಲೀಪ್ ಕುಮಾರ್ ಅಂತ ಇರುತ್ತೆ. ಅದಾದ ಬಳಿಕ ಇವರ ಹೆಸರು ಎ ಆರ್ ರೆಹಮಾನ್ ಅಂತ ಹೇಳಿ ಬದಲಾಗಿ ಬಿಡುತ್ತೆ.
ಅವರ ತಂಗಿ ಅನಾರೋಗ್ಯ ಸಮಸ್ಯೆಯಿಂದ ಸರಿ ಆಗ್ತಾರಂತೆ ಸೂಫಿ ಸಂತರ ಭೇಟಿ ಆದ ಬಳಿಕ. ಹಾಗೆ ಇವರ ಮನಸ್ಸಿನಲ್ಲಿದ್ದಂಥ ತೊಳಲಾಟಗಳು ಕೂಡ ನಿಧಾನ ಕಡಿಮೆ ಆಗೋದಕ್ಕೆ ಶುರುವಾಗುತ್ತಂತೆ. ಹೀಗಾಗಿ ಅವರು ಮುಸ್ಲಿಂ ಧರ್ಮದ ಕಡೆಗೆ ಪ್ರಭಾವಿತರಾಗಿ ಸೀದಾ ಮುಸ್ಲಿಂ ಧರ್ಮ ಕನ್ವರ್ಟ್ ಆಗ್ತಾರೆ. ಇವರಿಗಿಂತ ಹೆಚ್ಚಾಗಿ ಇವರ ತಾಯಿ ಪ್ರಭಾವಕ್ಕೊಳಗಾಗ್ಬಿಡ್ತಾರಂತೆ. ಹೀಗಾಗಿ ಇಡೀ ಕುಟುಂಬ ಮತಾಂತರಗೊಳ್ಳುತ್ತೆ. ಹೀಗೆ ಮತಾಂತರಗೊಂಡಿದ್ದು. ಅದಾದ ಬಳಿಕ ಅವರಿಗೆ 92ರಲ್ಲಿ ಮಣಿರತ್ನಂ ಅವರು ರೋಜಾ ಸಿನಿಮಾದಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಆ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸೂಪರ್ ಡೂಪರ್ ಹಿಟ್ ಮ್ಯೂಸಿಕ್. ಇವತ್ತಿಗೂ ಕೇಳಿದ್ರೆ ನಮಗೆ ಅಷ್ಟು ಫ್ರೆಶ್ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದಂಥವ್ರು ಎ ಆರ್ ರೆಹಮಾನ್. ಅವರ ಪ್ರತಿಭೆ ಬಗ್ಗೆ ನಾವ್ಯಾರು ಮಾತಾಡೋಕ್ಕೆ ಆಗಲ್ಲ ಬಿಡಿ. ಅವರ ಪ್ರತಿಭೆ ಬಗ್ಗೆ ನಾವು ಇನ್ನೊಂದು ಏನೋ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಆ ಪ್ರತಿಭೆ ವಿಚಾರದಲ್ಲಿ ಅವರು ಎಲ್ಲೋ ನಿಂತ್ಕೊಂಡು ಬಿಟ್ಟಿದ್ದಾರೆ. ನಾವು ಇವ್ರನ್ನ ಪ್ರತಿಭೆ ವಿಚಾರ ನಾವು ಟೀಕಿಸೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಯಾವ ಅರ್ಹತೆಯೂ ಕೂಡ ನಮಗಿಲ್ಲ. ಅಷ್ಟು ದೊಡ್ಡದಾಗಿರುವಂಥ ಪ್ರತಿಭೆ. ಅದಾದ ಬಳಿಕ ಅವರು ಪಡೆದಂಥ ಸಿನಿಮಾ ಅವಕಾಶಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅತ್ಯದ್ಭುತವಾದಂಥ ಸಿನಿಮಾಗಳನ್ನ ಅವರು ಕೊಟ್ಟುಬಿಟ್ರು. ಒಂದಷ್ಟು ಸಿನಿಮಾಗಳನ್ನ ಹೇಳೋದಾದ್ರೆ ರೇಂಜ್ ಆಫ್ ಲಾ, ಜೆಂಟಲ್ ಮ್ಯಾನ್, ಬಾಂಬೆ, ದಿಲ್ಸೆ, ಲಗಾನ್, ಸ್ವದೇಶ್, ರಂಗ್ ದೆ ಬಸಂತಿ, ಶಿವಾಜಿ, ಎಂತಿರನ್, ಏನು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ಕೆಲಸ ಮಾಡಿಬಿಟ್ರು. ಕನ್ನಡದಲ್ಲೂ ಕೂಡ ಹಂಸಲೇಖ ಅವರ ಮ್ಯೂಸಿಕ್ ತಂಡದಲ್ಲಿ ಕೀಬೋರ್ಡ್ ಕೆಲಸ ಮಾಡ್ತಾ ಇದ್ರು ಇವರು. ರಣಧೀರ ಸಿನಿಮಾಗೆ, ಅಂಜದ ಗುಂಡೆ ಇಂಥ ಸಿನಿಮಾಗಳಿಗೆ ರೆಹಮಾನ್ ಆಗ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲಾ ಭಾಷೆಗಳಲ್ಲೂ ಕೂಡ ಬೇಕಾದಷ್ಟು ಸಿನಿಮಾಗಳನ್ನ ಮಾಡಿದಂತೂ ಎ ರೆಹಮಾನ್. ಇತ್ತೀಚೆಗೂ ಬಾಲಿವುಡ್ ನಲ್ಲಿ ಮಾಡಿದ್ದಾರೆ. ಚಾವಾ ಸಿನಿಮಾಗೆ ಇವರೇ ಮ್ಯೂಸಿಕ್ ಡೈರೆಕ್ಟರ್. ಈಗಲೂ ಕೂಡ ಸಾಲು ಸಿನಿಮಾಗಳು, ಅಪ್ಕಮಿಂಗ್ ಸಿನಿಮಾಗಳೆಲ್ಲವೂ ಕೂಡ ಇದೆ ಎ ರೆಹಮಾನ್. ಅವ್ರು ಕಂಪ್ಲೀಟ್ ಆಗಿ ಈಗಲೂ ಏನು ಹಿಂದೆ ಹೋಗಿಲ್ಲ, ಈಗಲೂ ಏನು ಕೆಲಸ ಇಲ್ಲದೆ ಖಾಲಿ ಕುಳಿತುಕೊಂಡಿಲ್ಲ. ಆದ್ರೆ ಹೀಗಿರುವಾಗಲೇ ಎ ರೆಹಮಾನ್ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಹಾಗೆ ಅವ್ರು ಪಡೆದಿರುವಂತಹ ಪ್ರಶಸ್ತಿ, ಗೌರವ ಅದನ್ನು ನಾವು ನೋಡ್ತಾ ಹೋದ್ರೆ 2 ಆಸ್ಕರ್ ಪ್ರಶಸ್ತಿ, ಸ್ಲಮ್ ಡಾಗ್ ಮಿಲಿಯನೇರ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಗ್ರಾಮಿ ಪ್ರಶಸ್ತಿ 2, ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ 1, ಬಾಫ್ಟಾ ಎನ್ನುವಂತ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 6. ಮೊದಲ ಸಿನಿಮಾಗೆ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು, ರೋಜಾ ಸಿನಿಮಾಗೆ. ಪದ್ಮಭೂಷಣ 2010ರಲ್ಲಿ ಭಾರತದ 3ನೇ ಅತ್ಯುನ್ನತ ನಾಗರಿಕ ಗೌರವ ಅದನ್ನು ಕೂಡ ಪಡೆದುಕೊಂಡಿದ್ದಾರೆ. ಇಂಥ ಎ ಆರ್ ರೆಹಮಾನ್ ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟು ಇದೀಗ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.